ಪಂಜರದಲ್ಲಿದ್ದಂತಹ ಗಿಳಿಯನ್ನ ಹೊರಗಡೆ ಕರ್ಕೊಂಡು ಬಂದ ಆಗಿದೆ. ಯಾರಂತ ಎಲ್ರಿಗೂ ಗೊತ್ತಾಗಿರ್ಬೋದು. ಕಳೆದ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ವೈರಲ್ ಆಗ್ತಾ ಇತ್ತು. ಗಿಳಿಯಾರ್ ಮತ್ತೆ ಬ್ರಿಜೇಶ್ ಚೌಟ ಜೊತೆಯಾಗಿ ನಿಂತ್ಕೊಂಡಂತ ವಿಡಿಯೋ. ಆ ಒಂದು ವಿಡಿಯೋ ಅಲ್ಲ, ಫೋಟೋ. ಆ ಒಂದು ಫೋಟೋ ಕೆಳಗಡೆ ಸೌಜನ್ಯ ಪರ ಹೋರಾಟಗಾರರ ದೊಡ್ಡ ಒಂದು ಕಮೆಂಟ್ ಸಾಗರವೇ ಹರಿದಿತ್ತು. ಸೊ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ಒಂದು ಹೊಸ ಮಾಹಿತಿಯನ್ನ ಕೊನೆಯವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, 1-2 ತಿಂಗಳಾಯ್ತು ವಸಂತ ಗಿಳಿಯಾರ್ ಕುರಿತಾದಂತಹ ಯಾವುದೇ ಒಂದು ಕುರುಹು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಹಲವಾರು ಬಾರಿ ಆಯ್ತು ಸತ್ಯ ಶೋಧನೆ ಎನ್ನುವಂತಹ ಹೆಸರಿನಲ್ಲಿ ಏನು ಪವರ್ ಟಿವಿ ಜೊತೆಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ರಾಜಕೀಯ ಬೇಳೆಯನ್ನು ಬೇಯಿಸೋಕೆ ಹೊರಟಿದ್ದಂತಹ ಇದೇ ವಸಂತ ಗಿಳಿಯಾರ್ ಅಲ್ಲಿ ತನ್ನನ್ನು ತಾನೇ ಸೋಲೊಪ್ಪಿಕೊಂಡಾಗ ನಿರಂತರವಾಗಿ ಫೇಸ್ಬುಕ್ ಮುಖಾಂತರ 9 ಗಂಟೆ ಲೈವ್, ಇವತ್ತು 9 ಗಂಟೆ ಲೈವ್ ಬರ್ತೀನಿ ಅಂತ ಹೇಳ್ಬಿಟ್ಟು 9 ಗಂಟೆಗೆ ಕಾದು ಕುಳಿತಿರೋ ತರಂತೆ ಲೈವ್ ಬಂದ್ಬಿಟ್ಟು ಉದ್ದುದ್ದ ಭಾಷಣ ಮಾಡ್ಬಿಟ್ಟು ಸೌಜನ್ಯ ಪ್ರಕರಣವನ್ನ ಯಾವ ರೀತಿಯಲ್ಲೆಲ್ಲ ತಿರುಚೋಕೆ ಸಾಧ್ಯ ಅವೆಲ್ಲವನ್ನ ಶತಾಯುತ ಪ್ರಯತ್ನ ಮಾಡ್ಬಿಟ್ಟು ಸೋಲೊಪ್ಪಿಕೊಂಡಾಗ ಕೊನೆಗೆ ಶರಣಾಗ್ಬೇಕಾದಂತಹ ಒಂದು ಪರಿಸ್ಥಿತಿಯು ಬಂತು. ಸೊ ಆ ನಂತರದಿಂದ ಈ ವಸಂತ ಗಿಳಿಯಾರನ್ನ ಯಾರು ನೋಡೇ ಇರಲಿಲ್ಲ, ಎಲ್ಲಿಯೂ ನೋಡೇ ಇರಲಿಲ್ಲ, ಅಥವಾ ಅವರನ್ನ ಫಾಲೋ ಅಪ್ ಮಾಡೋಕೆ ಹೋಗ್ತಾನೂ ಇರ್ಲಿಲ್ಲ. ಆದ್ರೆ ಇವತ್ತು ಬ್ರಿಜೇಶ್ ಚೌಟ ಅವರ ಜೊತೆ ವಸಂತ ಗಿಳಿಯಾರನ್ನ ಕಾಣಸಿಕ್ಕಾಗ ಸಾಮಾನ್ಯವಾಗಿ ಸೌಜನ್ಯ ಪರ ಹೋರಾಟಗಾರರಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಅಂತಹ ಒಂದು ಕ್ವಶನ್ ಉದ್ಭವ ಆಗೇ ಆಗುತ್ತೆ. ಯಾಕಂತಂದ್ರೆ ಸೌಜನ್ಯ ವಿಚಾರದಲ್ಲಿ ಸತ್ಯ ಶೋಧನೆ ಅಂತ ಮಾಡಿದ್ರು. ಅದರಲ್ಲಿ ಏನು ಅಪರಾಧಿಗಳಿದ್ದಾರೆ ಅವರನ್ನ ನಿರಪರಾಧಿಗಳು ಅಂತ ಬಿಂಬಿಸ್ತಾನೆ ಹೋದ್ರು. ಸಾಕ್ಷಿ ಸಮೇತ ಅಂತ ಹೇಳ್ಬಿಟ್ಟು ಸುಳ್ಳು ಸಾಕ್ಷಿಗಳನ್ನ ನಿರ್ಮಾಣ ಮಾಡ್ತಾನೆ ಹೋದ್ರು. ಅದರಿಂದಾಗಿ ಕೊನೆಯದಾಗಿ ಸತ್ಯ ಶೋಧನೆ ಅಂತ ಒಂದು 5-6 ಎಪಿಸೋಡ್ಗಳು ಮಾಡಿದ್ರು. ಪವರ್ ಟಿವಿಯಲ್ಲಿ ಒಂದು 4-5 ಎಪಿಸೋಡ್ಗಳನ್ನ ಮಾಡಿದ್ರು. ಎಷ್ಟೇ ಮಾಡಿದ್ರು ಸೌಜನ್ಯ ಪ್ರಕರಣದಲ್ಲಿ ಸಂತೋಷ ಅವರನ್ನ ಅಪರಾಧಿ ಅಂತ ಮಾಡೋಕೆ ಅವರಿಂದಂತೂ ಖಂಡಿತವಾಗಿ ಸಾಧ್ಯ ಆಗಿಲ್ಲ. ಸೊ ಅದು ಅಲ್ಲೇ ನಿಂತೋಯ್ತು. ನಂತರ ಧರ್ಮ ಸಂರಕ್ಷಣೆ ಯಾತ್ರೆ ಅಂತ ಮಾಡ್ಕೊಂಡ್ರು. ಒಂದಷ್ಟು ಜನರನ್ನ ಸೇರಿಸ್ಕೊಂಡು ಧರ್ಮ ಸಂರಕ್ಷಣೆ ಯಾತ್ರೆ ಅಂತ ಮಾಡ್ಬಿಟ್ಟು ವೇದಿಕೆಯನ್ನ ಉಪಯೋಗಿಸ್ಕೊಂಡ್ರು. ಯಾರು ಕರೆದಂತಹ ವೇದಿಕೆಯಲ್ಲಿ ತಾವೇ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಹೇಳ್ಬಿಟ್ಟು ಧರ್ಮ ಸಂರಕ್ಷಣೆ ಯಾತ್ರೆಯನ್ನ ನಡೆಸಿದ್ರು. ನಂತರ ನೋಡದೇ ಇದ್ದಂತಹ ಗಿಳಿಯಾರ್ ಪ್ರತ್ಯಕ್ಷವಾದದ್ದು ಬಿಜೆಪಿ ಲೋಕಸಭಾ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ಆದಂತಹ ಬ್ರಿಜೇಶ್ ಚೌಟ ಅವರ ಜೊತೆಯಲ್ಲಿ ಒಂದು ಫೋಟೋಗೆ ಪೋಸ್ಟ್ ಕೊಟ್ಟಂತಹ ಒಂದು ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ವೈರಲ್ ಅಂತ ಹೇಳಕ್ಕಾಗಲ್ಲ, ಆದ್ರೆ ಸೌಜನ್ಯ ಪರ ಹೋರಾಟಗಾರರ ಕೆಂಗಣ್ಣಿಗೂ ಇಂತಹ ಒಂದು ಫೋಟೋ ಕಾರಣವಾಗಿದೆ. ಯಾಕಂತಂದ್ರೆ ಕೆಲವು ದಿನಗಳ ಮೊದಲು ಬ್ರಿಜೇಶ್ ಚೌಟ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನ ಭೇಟಿ ಮಾಡಿ ಅಲ್ಲಿ ಅವರಿಂದ ಬಿಜೆಪಿ ಅಭ್ಯರ್ಥಿ ಆದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭೆಯ ಅಭ್ಯರ್ಥಿ ಆದಂತಹ ಬ್ರಿಜೇಶ್ ಚೌಟ ಅವರು ಧರ್ಮಸ್ಥಳದಲ್ಲಿ ಹೋಗಿ ಆಶೀರ್ವಾದವನ್ನ ಪಡ್ಕೊಂಡು ಬಂದ ನಂತರವೇ ಸೌಜನ್ಯ ಹೋರಾಟಗಾರರ ಕೆಂಗಣ್ಣಿಗೆ ಅಲ್ಲಿ ಗುರಿಯಾಗಿದ್ರು. ಸೊ ಅವರನ್ನ ಒಂದು ಕಡೆ ನೋಡ್ತಾ ಇದ್ರೆ ನಂತರ ಇದೇ ವಸಂತ ಗಿಳಿಯಾರ್ ಅವರ ಜೊತೆ ಕಂಡ್ರೆ ಹೇಗೆ ಆಗಿರ್ಬೇಡ. ಸೊ ಅದೇ ಒಂದು ಪರಿಸ್ಥಿತಿ ಇವಾಗ ಎದುರಾಗಿದೆ. ವಸಂತ ಗಿಳಿಯಾರ್ ಅವರನ್ನ ಇಲ್ಲದಿದ್ರೆ ಕಣ್ಣು ಕಾಣೋಕೆ ಆಗಲ್ಲ. ಯಾಕಂತಂದ್ರೆ ಸೌಜನ್ಯ ವಿರೋಧಿಸ್ತಾ ಸೌಜನ್ಯ ಪರ ಅಂತ ಹೇಳ್ತಾನೆ ಎಲ್ಲೋ ಒಂದು ಭಾಗದಲ್ಲಿ ಸಾಕ್ಷಿ ನಾಶ ಮಾಡಕ್ಕೆ ಹೋರಾಡ್ತಾನೆ ಬಂದ್ರು. ಆ ಒಂದು ವಿಚಾರದಲ್ಲಿ ವಸಂತ ಗಿಳಿಯಾರ್ ಅವರ ಬದ್ಧ ಶತ್ರುಗಳಂತ ಹೇಳ್ಬೋದು ಸೌಜನ್ಯ ಪರ ಹೋರಾಟಗಾರರು. ಅದು ಆ ಒಂದು ವಿಚಾರವಾಗಿ ಕುಡ್ಲ ರಾಂಪೇಜ್ ಅವರನ್ನ ಒಂದು ವೇದಿಕೆಯ ತರ ನಿರ್ಮಾಣ ಮಾಡಿ ಸಂವಾದ ಕಾರ್ಯಕ್ರಮ ಅಂತ ನಡೆಸಿದ್ರು. ಆ ಒಂದು ಸಂದರ್ಭದ ನಂತರ ಕಾಣೆಯಾಗಿದ್ದಂತಹ ಇದೇ ವಸಂತ ಗಿಳಿಯಾರ್ ಮತ್ತೆ ಪ್ರತ್ಯಕ್ಷವಾಗಿದ್ದಾರೆ. ಸೊ ಈ ಒಂದು ವಿಚಾರವನ್ನೇ ಇದು ಅಪ್ಡೇಟ್, ಸೌಜನ್ಯ ಪರ ವಿಚಾರದಲ್ಲಿ ಅಪ್ಡೇಟ್ ಅಂತ ಕೇಳಿದ್ರೆ ಎಲ್ಲವೂ ಒಂದಕ್ಕೊಂದು ಲಿಂಕ್. ಯಾಕಂತಂದ್ರೆ ನಾವು ಮೊದಲು ನೋಡಿದ್ವಿ ಸೌಜನ್ಯ ವಿರೋಧಿ ಬಣದಲ್ಲಿ, ನಂತರ ಆಶ್ವಾಸನೆ ಅನ್ನುವಂತಹ ಒಂದು ರೀತಿಯಲ್ಲಿ ಏನು ಸತ್ಯ ಶೋಧನೆ ಅಂತ ಸೌಜನ್ಯ ಪರವಾಗಿ ನಾವು ಇದ್ದೇವೆ ಅನ್ನುವಂತಹ ಒಂದು ವಿಚಾರವನ್ನ ಮಂಡಿಸ್ತಾ ಬಂದ್ರು. ಪವರ್ ಟಿವಿ ಜೊತೆ ಸತ್ಯ ಶೋಧನೆ ಅಂತ ಸಂತೋಷ್ ಅವರನ್ನ ಅಪರಾಧಿ ಸ್ಥಾನದಲ್ಲಿ ಕುಳ್ಳಿಸೋಕೆ ಪ್ರಯತ್ನ ಪಟ್ರು. ನಂತರ ಹಿಂದೂಗಳ ಮನವೊಲಿಸ್ಲಿಕ್ಕೋಸ್ಕರ ಹಿಂದೂ ಸಂಕಲ್ಪ ಯಾತ್ರೆ ಅನ್ನುವಂತಹ ಒಂದು ಯಾತ್ರೆಯನ್ನ ಮಾಡಿದರು. ಇವಾಗ ಬಿಜೆಪಿ ಅಭ್ಯರ್ಥಿಯ ಜೊತೆಗೆ ನೋಡ್ಲಿಕ್ಕೆ ಕಾಣ್ತಾ ಇದ್ದೇವೆ. ಇವೆಲ್ಲವೂ ಹೊಂದಾಣಿಕೆ ರಾಜಕೀಯದ ಒಂದು ಭಾಗವಾಗಿತ್ತೆ ಎನ್ನುವುದು ಕ್ವಶನ್ ಮೂಡ್ತಾ ಇದೆ. ಯಾಕಂತಂದ್ರೆ ಬಿಜೆಪಿ ಇದುವರೆಗೂ ಯಾವುದೇ ಕಾರಣಕ್ಕೂ ಸೌಜನ್ಯ ಪರ ಹೋರಾಟವನ್ನು ಬೆಂಬಲಿಸಿದವರೇ ಅಲ್ಲ. ಬಹಿರಂಗವಾಗಿ ಆಗಿರ್ಬೋದು, ಇನ್ಯಾವ ರೀತಿಯಲ್ಲಿ ಆಗಿರ್ಬೋದು ಸೌಜನ್ಯ ಪರ ಹೋರಾಟಕ್ಕೆ ಬೆಂಬಲವನ್ನ ಇದುವರೆಗೂ ನೀಡಿಲ್ಲ. ಒಂದೇ ಒಂದು ಮಾಹಿತಿಯನ್ನ ಅಥವಾ ಈ ಒಂದು ವಿಚಾರವಾಗಿ
ಪ್ರಕರಣವನ್ನ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸ ಅಥವಾ ಯಾವ ಪ್ರಯತ್ನಕ್ಕೂ ಬಿಜೆಪಿ ಇದುವರೆಗೂ ಕೈ ಹಾಕಿಲ್ಲ. ಸೊ ಆ ಒಂದು ವಿಚಾರವಾಗಿ ನೋಡುವುದಾದ್ರೆ ಈ ಒಂದು ಗಿಳಿಯಾರ್ ಅವರ ಈ ಒಂದು ಬ್ರಿಜೇಶ್ ಚೌಟ ಆ ಒಂದು ಮೀಟ್ ಏನಿದೆ ಸೌಜನ್ಯ ಹೋರಾಟಗಾರರ ಕೆಂಗಣ್ಣಿಗೆ ಕಾರಣವಾದಂತೂ ಸ್ಪಷ್ಟ ಸತ್ಯ. ಸೊ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಈ ಒಂದು ವಿಚಾರದಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.